ಬಗೆದರೆ ದೈವ ಒಂದು ಬಗೆದಂತೆ. ಇವಾಗ ನಮ್ಮ ಪಯಣ ಶುರು ಮಾಡ್ಕೊಳ್ಳೋಣವಾ? ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ಗ್ರೀಕ್ ಹಾರ್ಬರ್. For this card I have paid 25 dirhams. So 6 will be the charge and 19 will be the balance. See, ಇಲ್ಲಿಂದ ಗ್ರೀಕ್ ಮೆಟ್ರೋ ಸ್ಟೇಷನಿಗೆ ಹೋಗೋಕ್ಕೆ 3 dirhams. ಬಟ್ ಕ್ಯಾಬಲ್ಲಿ ನನಗೆ 65 dirhams ತೋರಿಸ್ತು. So I will say the metro, the train is going. I need to wait for the next train. ಎಗರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ಓಕೆ ಬ್ರೋ. لهذا القطار هي ಫೈನಲಿ ಮೆಟ್ರೋ ಸ್ಟೇಷನಿಂದ ಇಳಿತಾ ಇದ್ದೀನಿ into ಕ್ರೀಕ್. ಆ ಪ್ಲೇಸ್ ನೇಮ್ ಕ್ರೀಕ್ ಅಂತ, ಕ್ರೀಕ್ ಹಾರ್ಬರ್ ಹೋಗ್ತಾ ಇದ್ದೀನಿ. ಎಸ್, ಕುಲ್ಜಾ ಸಿಮ್ ಏನೋ ಗೊತ್ತಾ, ಇದನ್ನು ನೋಡ್ತಾ ಇದು ಆ್ಯಕ್ಚುಲಿ ನನ್ನ ಐಡೆಂಟಿಟಿ ಇರಲಿಲ್ಲ ಇದನ್ನು ಕವರ್ ಮಾಡಬೇಕು ಅನ್ನೋದು. ಬಟ್ ನೋಡಿದ್ದೆ ಸನ್ಸೆಟ್ ಇಲ್ಲಿ ಚೆನ್ನಾಗಾಗುತ್ತೆ ಅಂತೆಲ್ಲ ಇತ್ತು. ಅಯ್ಯೋ ಬಟ್ ಟೈಮ್ ಇಲ್ವಲ್ಲ, ಏನು ಮಾಡೋದು ಅಂದ್ಕೊಂಡು ಬೇಡ ಅಂದ್ಕೊಂಡಿದ್ದೆ. ನೋಡಿ ಏನಂತಂದರೆ ಒಂದು ಕನ್ನಡದಲ್ಲಿ ಇದೆಯಲ್ಲ, ತಾನೊಂದು ಬಗೆದರೆ ದೈವ ಒಂದು ಬಗೆದಂತೆ ಅಂತ. ಹಾಗೆ ದೈವ ನಂಗೆ ಇನ್ನೊಂದು ಡೇ ಕೊಟ್ಟಿದ್ದೆ ಎಕ್ಸ್ಟ್ರಾ, ಯುಟಿಲೈಸಿಂಗ್ ಇಟ್. ಓಕೆ ಬಾಯ್. ನೆಕ್ಸ್ಟ್ ಬರೋ ಬೋಟಲ್ಲಿ ಹೋಗಬೇಕು, ಅದಕ್ಕೋಸ್ಕರ ವೈಟಿಂಗ್ ಅಲ್ಲಿ ನೋಡಿ ಅದೇ ಬೋಟಲ್ಲಿ ಹೋಗ್ತಿರೋದು. ಸೊ ಲೆಟ್ಸ್ ಗೋ.